ಏನಾಗುತ್ತಪ್ಪ ಅಂತಂದ್ರೆ ಈಗ ಗಾಳಿ ಬರ್ತಾ ಇದೆ, ಇದು ಎಷ್ಟು ನೋಡ್ರಿ ಯಾವ ರೀತಿಯಾಗಿ ಉಳಿತಾ ಇದೆ ಕಾಣ್ತಾ ಇದೆಯಾ? ನೋಡ್ರಿ ಉಳಿತಾ ಇದೆಯಾ ಅದು? ಹಾಗಾದ್ರೆ ಇದಕ್ಕೆ ನಾವು ಗಾಳಿಯನ್ನ ಏನ್ ಮಾಡೋಣ ಅಂತಂದ್ರ ನಿರ್ಬಂಧ ಮಾಡೋಣ ಅಥವಾ ಅದನ್ನ ಬರದಂತೆ ತಡೆಯಲು ಮೇಲೆ ಒಂದು ನಾವೇನ್ ಮಾಡಬೇಕು ಅಂತಂದ್ರೆ ಗ್ಲಾಸ್ ಅನ್ನ ಈ ರೀತಿಯಾಗಿ ಒಂದು ಬುಕ್ ಒಂದು ಕಂಪಾಸ್ ಅನ್ನು ನಾ ಏನ್ ಮಾಡ್ತೀನಪ್ಪ ಅಂತಂದ್ರೆ ಹೋಗೋದು ಗಾಡಿ ಅದು ಸ್ವಲ್ಪ ಸಮಯದ ನಂತರ ಏನಾಗುತ್ತಪ್ಪ ಅಂದ್ರೆ ನಿಧಾನವಾಗಿ ಆಗ್ತಾ ಇದೆಯಾ ಮಾಡೇ ಹೋಗ್ತು ಹೌದಾ? ಎಸ್, ಅದಕ್ಕೆ ನಮ್ಗೆ ಏನ್ ಗೊತ್ತಾಗತ್ತಪ್ಪ ಅಂತಂದ್ರೆ ಆಕ್ಸಿಜನ್ನಿನ ಅವಶ್ಯಕತೆ ಐತಿ ಅನ್ನೋದನ್ನ ಬೇಕು. ಯಾವ್ದಾದ್ರು ಒಂದು ವಸ್ತುಗಳು ಉಳಿಬೇಕಾದ್ರೆ ಗಾಳಿ ಬೇಕು. ಗಾಳಿ ಇರ್ಲಾರ್ದೆ ಅದು ಏನಾಗಲ್ಲಪ್ಪ ಅಂತಂದ್ರೆ ಉಳಿಯುವುದಿಲ್ಲ. ಅದಕ್ಕೆ ಇಂಧನ ಬೇಕು. ಇದು ಇಂಧನ ಯಾವುದು? ಮೇಣದ ಬತ್ತಿ ಅನ್ನೋದು ಕೂಡ ಒಂದು ಇಂಧನ. ಅದನ್ನ ನಾವೀಗ ಏನ್ ಮಾಡ್ಬೇಕು ಮತ್ತೊಮ್ಮೆ ಹಚ್ಚಿಸೋಣ. ಈಗ ಕಾಣಿಸ್ತಾ ಇದೆಯಾ? ನೋಡ್ರಿ, ಈಗ ಸರಾಗವಾಗಿ ಗಾಳಿ ಇದೆ, ಉರಿತಾ ಇದೆ. ಹೌದಾ? ಯಾವುದೇ ನಿರ್ಬಂಧ ಇಲ್ಲದೆ ಉರಿತಾ ಇದೆ. ಅದನ್ನ ನಾವು ಸ್ವಲ್ಪ ಸಮಯದ ನಂತರ ಅದು ಏನಾಗುತ್ತಪ್ಪ ಅಂತಂದ್ರೆ ಗಾಳಿಯನ್ನ ಹೋಗೋದಂತ ನಾವು ತಿಳಿದೀವಿ ಅಂತಂದ್ರೆ ಏನಾಗುತ್ತಪ್ಪ ಅಂತಂದ್ರೆ ನಿಧಾನವಾಗಿ ಆಗ್ತಾ ಹೋಗುತ್ತದೆ. ನಿಧಾನವಾಗಿ ಈಗ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಏನಾಗ್ತಾ ಇದೆ? ಅದು ಮೇಣದ ಬತ್ತಿ ಸರಾಗವಾಗಿ ಉರಿತಾ ಇದೆ. ಆಕ್ಸಿಜನ್ ಉಪಸ್ಥಿತಿ ಅಂದ್ರೆ ಏನು? ಗಾಳಿ ಐತೆ ಅಂತ ಅರ್ಥ. ಗಾಳಿ ಒಳಗೆ ಉರಿತಾ ಇದೆ. ಈಗ ಗಾಳಿಯನ್ನು ನಿರ್ಬಂಧ ಹೇಳಿದ್ವಿ ಅಂದ್ರೆ ಯಾವುದೇ ವಸ್ತುಗಳು ಏನಾಗಬೇಕು ಅಂತಂದ್ರೆ ಉರಿಯೋದಿಲ್ಲ. ಅದಕ್ಕಾಗಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಯಾರಿಗಾದ್ರೂ ಬೆಂಕಿ ಹತ್ತಿದಾಗ ಅಥವಾ ಅದಕ್ಕೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕಂಬಳಿಯನ್ನು ಹೊದಿಸ್ಬೇಕು ಅಥವಾ ರಗ್ ಹೊದಿಸ್ಬೇಕು. ರಗ್ ಹೊದಿಸಿದಾಗ ಏನಾಗ್ತದೆ ಅವ್ರಿಗೆ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತಪ್ಪ ಅಂತಂದ್ರೆ ಉಂಟಾಗುತ್ತೆ. ಅದು ಕಾರ್ಬನ್ ಡೈಆಕ್ಸೈಡ್ ಉಂಟಾಗೋದ್ರಿಂದ ಅಲ್ಲಿ ಆಕ್ಸಿಜನ್ ಪ್ರವೇಶವನ್ನು ತೆಗೆದಿರ್ತದೆ. ಆಕ್ಸಿಜನ್ ಕಡಿಮೆ ಆತಂದ್ರೆ ಆಟೋಮೆಟಿಕ್ ಆಗಿ ಅಲ್ಲಿರ್ತಕ್ಕಂಥ ಬೆಂಕಿ ಏನಾಗುತ್ತಪ್ಪ ಅಂತಂದ್ರೆ ಹಾಗಾದ್ರೆ ಈಗ ನೋಡೋಣ, ಇದಕ್ಕೆ ನಾವು ಆಕ್ಸಿಜನ್ ಅನ್ನು ಏನ್ ಮಾಡೋಣ? ಕಡಿಮೆ ಮಾಡೋದು. ಹೌದಾ? ಕಡಿಮೆ ಮಾಡೋದ್ರೆ ನಿರ್ಬಂಧ ಮಾಡೋಣ. ಅದ್ರ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರದೇಶವನ್ನ ಈ ಒಂದು ವಸ್ತುವಿನ ಸಹಾಯದಿಂದ ನಾವು ಏನ್ ಮಾಡೋದು ಅಂತಂದ್ರೆ ನಿರ್ಬಂಧ ಮಾಡಿದ್ವಿ. ನಿಧಾನವಾಗಿ ಅದು ಏನಾಗ್ತಾ ಇದೆ? ಹೌದಾ? ಎಸ್. ಹಾಗಾದ್ರೆ ಆಗೋದಾ? ನಂದಿ ಹೋಯ್ತಾ? ನಾವೇನಂತಿರ್ತೀವಪ್ಪ ಅಂತಂದ್ರೆ ಯಾವುದೇ ಒಂದು ವಸ್ತು ಉರಿಯಲು ಆಕ್ಸಿಜನ್ ಅಥವಾ ಗಾಳಿಯ ಅವಶ್ಯಕತೆ ಇದೆ ಎಂದು ಈ ಪ್ರಯೋಗದಿಂದ ತಿಳಿದು ಬರುತ್ತದೆ.